ಹಾಯ್ ಹಲೋ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ ಲಾಗ್ಸ್ ಗೈಸ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ಡೇ ಫುಲ್ ಹೇಗಿರ್ತೀನಿ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಅಂತ ತೋರಿಸ್ತಿದ್ದೀನಿ ನೋಡಿ. ಈಗ ಬಂದುಬಿಟ್ಟು ಮಕ್ಕಳಿಗೆ ಲೀವ್ ಅಲ್ವಾ, ಸೊ ಅದರಿಂದ ಮಕ್ಕಳನ್ನ ಇಬ್ಬರನ್ನೂ ಶೋರೂಮ್ಗೆ ಕರ್ಕೊಂಡು ಹೊರಟೋಗ್ತೀನಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡಿರ್ತಾರೆ, ಮೆಕ್ಯಾನಿಕ್ಸ್ ಅವ್ರ ಹತ್ರ ತುಂಬಾ ಚೆನ್ನಾಗಿ ಆಡ್ಕೊಂಡಿರ್ತಾರೆ. ಇನ್ನು ನನ್ನ ಚಿಕ್ಕ ಮಗಳಂತೂ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ರೆ ಮಲ್ಗೋದು ಬಿಟ್ಬಿಟ್ಟು ಏನೇನೋ ಯೋಗಾಸನಗಳೆಲ್ಲ ಮಾಡ್ತಾ ಇದ್ದಾಳೆ. ತುಂಬಾ ತರಲೆ ಅಂತಲೇ ಹೇಳ್ಬೋದು. ಎಲ್ಲರೂ ನನ್ನ ದೊಡ್ಡ ಮಗಳನ್ನ ಕರ್ಕೊಂಡೋಗ್ತಾರೆ, ಈ ಹುಡುಗಿನ ಕರ್ಕೊಂಡು ಹೋಗೋಕ್ಕೆ ಭಯ ಬೀಳ್ತಾರೆ. ಸೊ ಅಲ್ಲೊಂದೆರಡು ದಿನ ಇಲ್ಲೊಂದೆರಡು ದಿನ ರಜೆ ಕಳೆಯುತ್ತೆ ಅಂತ ನಾನೇ ಕರ್ಕೊಬರ್ತೀನಿ ಶೋರೂಮ್ಗೆ. ಸೊ ಈಗ ದೊಡ್ಡ ಮಗಳಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹಾಕಿಬಿಟ್ಟಿದ್ದೀನಿ. ನಮ್ಮ ಮಕ್ಕಳು ಹೋಗ್ತಾರೆ, ಅವ್ರ ಜೊತೆಯಲ್ಲಿ ಹಾಗೆ ಹೋಗಿ ಬರಲಿ, ಸುಮ್ಮನೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅಂತ. ಇನ್ನು ಸರಿ ಆಯಿತು ಅಂತ ಇಲ್ಲಿ ಶೋರೂಮಲ್ಲಿ ಆಗಾಗ ಒಬ್ಬೊಬ್ಬರು ಟ್ರೀಟ್ ಕೊಡ್ತಾ ಇರ್ತಾರೆ. ಮೆಕ್ಯಾನಿಕ್ಸ್ ಆಗಲಿ, ಇಲ್ಲ ನಾನಾಗಲಿ, ಇಲ್ಲ ಸರ್ ಕಡೆಯಿಂದ ಯಾರಾದರೂ ಆಗಲಿ, ಒಂದೊಂದು ಸಲ ಟ್ರೀಟ್ ಸ್ವಲ್ಪ ಜೋರಾಗಿರುತ್ತೆ, ಮಾಮೂಲಿ ಚಿಕ್ಕ ಪುಟ್ಟ ಇರುತ್ತೆ. ಸೊ ನಾನೇ ಕೆಲಸ ಜಾಸ್ತಿ ಇತ್ತು ಅಂತ ಹುಡುಗರೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದರು ಶೋರೂಮಲ್ಲಿ. ನಾನೇ ಹೋಗಿ ತಗೋಬರೋಣ ಅಂತ ಹೇಳಿಬಿಟ್ಟು ಶ್ಯಾಮ್ಲಾ ಸ್ವೀಟ್ಸ್ಗೆ ಹೋಗಿ ಅಲ್ಲಿ ಒಬ್ಬಟ್ಟು ಆಮೇಲೆ ಮಿಕ್ಚರ್ ತಗೋಬರೋಣ ಅಂತ ಹೋಗ್ತಾಯಿದ್ವಿ. ಇವತ್ತಿನ ಟ್ರೀಟ್ ಯಾರಪ್ಪ ಅಂತಂದರೆ ನಮ್ಮ ಆಂಟಿ ಒಬ್ಬರು ಬರ್ತಾರೆ ಅಲ್ಲಿಗೆ, ಆ ಆಂಟಿನೇ ಇವತ್ತು ಟ್ರೀಟು. ಆ್ಯಂಡ್ ಸೊ ಈಗ ನಿಯರ್ಲಿ ಬರ್ತಾ ಇದ್ದೀನಿ, ಶೋರೂಮ್ ಹತ್ರ ನಿಯರ್ಲಿ ಬಂದುಬಿಟ್ಟೆ. ನಾವಂತೂ ತುಂಬ ಒಗ್ಗಟ್ಟಾಗೇ ಇರ್ತೀವಿ, ಕೆಲಸ ಮಾಡೋ ಹತ್ರ ತುಂಬಾ ಫ್ರೆಂಡ್ಲಿಯಾಗೂ ಇರ್ತೀವಿ. ಕೆಲಸ ಮಾಡ್ತಾ ಇರೋ ಹತ್ರ ಹೇಗಿರಬೇಕು ಅಂದರೆ ಒಂಥರ ಖುಷಿ ಇರುತ್ತೆ. ನಾವೆಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ನಾವೆಷ್ಟು ಹ್ಯಾಪಿಯಾಗಿದ್ದೀವಿ, ಹ್ಯಾಪಿಯಾಗಿ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ತುಂಬಾ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಪ್ಲೇಸ್ ಬಂದುಬಿಟ್ಟು. ಸೊ ಇನ್ನು ಬಂದುಬಿಡ್ತು ನಮ್ಮ ಶೋರೂಮ್. ಇಲ್ಲಿ ನೋಡಿ ನಮ್ಮ ಸರ್ ಕೇಳ್ತಾ ಇದ್ದಾರೆ, ಇವಾಗೇನ ಬರ್ತಾ ಇರೋದು ಅಂತ. ಹೌದು, ಇವಾಗೆ ಬರ್ತಾ ಇರೋದು ನಾನು ಶೋರೂಮ್ಗೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಸರಿ ಈಗ ಶೋರೂಮ್ಗೆ ಬಂದುಬಿಟ್ಟೆ ತಿಂಡಿ ತಗೊಂಡು. ನೋಡಿ ನಮ್ಮ ಹುಡುಗರು ಹೇಗಿರುತ್ತೆ ಅವರ ರಿಯಾಕ್ಷನ್ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಹುಡುಗರ ರಿಯಾಕ್ಷನ್ನು ನೋಡ್ಕೊಂಡಿರಿ, ಒಬ್ಬೊಬ್ಬರು ರಿಯಾಕ್ಷನ್ ಒಂದೊಂದು ಥರ ಇರುತ್ತೆ ನೋಡಿ. ಈಗ ಏನು ಹೇಳ್ತಾರೆ ಅಂತ, ಇಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿದ್ದಾನೆ ನೋಡಿ, ಈ ಹುಡುಗ ಸಾದಿಕ್ ಅಂತ. ತುಂಬಾ ಫ್ರೆಂಡ್ಲಿಯಾಗಿರ್ತೀವಿ ನಾವೆಲ್ಲರೂ. ಹಾಯ್ ಅಂತ ಹೇಳಿದ್ರೆ ಹಾಯ್ ಮಾಡ್ತಾ ಇದ್ದಾನೆ. ತುಂಬಾ ಎಲ್ಲರೂ ಅಷ್ಟೇ ತುಂಬಾ ಒಳ್ಳೆ ಹುಡುಗರು. ಆ್ಯಂಡ್ ನೋಡಿ ಎಲ್ಲರಿಗೂ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವನು ಬಂದು ತಬ್ರೇಜ್, ಇವನು ಬಂದು ಅದ್ನಾನ್. ಇವನಂತೂ ಸಖತ್ ಗೋಳಾಕಂತಾನೆ ನನಗೆ. ಇವನು ಉಮೇರ್ ಅಂತ ಈ ಹುಡುಗ. ಸೊ ಎಲ್ಲರೂ ಬಂದಿದ್ದರು. ಆ್ಯಂಡ್ ಆಂಟಿ ಒಬ್ಬರೇ ಇರಲಿಲ್ಲ, ನೀವು ತಗೊಬನ್ನಿ ಅಂತ ಹೇಳಿಬಿಟ್ಟು ಆಂಟಿ ನಮಗೆ ಟ್ರೀಟ್ ಕೊಡಿಸ್ಬಿಟ್ಟು ಆಂಟಿ ಅವರು ಹೊರಟೋಗಿದ್ದಾರೆ. ಆ್ಯಂಡ್ ಬನ್ನಿ ಗಾಯ್ಸ್ ಎಲ್ಲರೂ ಇಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಹೇಳಿದ್ರೆ, ಸೊ ನೋಡಿ ಈ ಹುಡುಗ ನನಗೆ ಎಲ್ಲ ಅಂತ ಕಿತ್ಕೊಳ್ತಾ ಇದ್ದಾನೆ ಅದ್ನಾನು. ಸೊ ಇದು ಬಂದುಬಿಟ್ಟು ಮಿಕ್ಚರ್. ಟೋಟಲ್ಲು 6 ಮೆಂಬರ್ಸ್ ಇದ್ವಿ, 6 ಒಬ್ಬಟ್ಟು ತಗೊಬಂದಿದ್ವಿ. ಒಂದು ಒಬ್ಬಟ್ಟು ಬಂದುಬಿಟ್ಟು ಇಲ್ಲಿ 30 ರೂಪೀಸ್ ಇರುತ್ತೆ. ಈ ಹುಡುಗ ನೋಡಿ ಪಕ್ಕದಲ್ಲಿ ಫೈನಾನ್ಸ್ ಹುಡುಗ ನವೀನ್ ಅಂತ, ಅವನು ತೆಗೀರಿ ಅಕ್ಕ ವಿಡಿಯೋ ಎಲ್ಲ ನಾನೇ ಕಾಣಿಸ್ತೀನಿ, ನನ್ನ ಹೊಟ್ಟೆನೇ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ತುಂಬಾ ಫ್ರೆಂಡ್ಲಿಯಾಗಿರ್ತೀವಿ, ಅವರೆಲ್ಲ ಜಾಸ್ತಿ ನಗ್ತಾ ಇದ್ದಾರೆ. ಈ ಹುಡುಗ ಅಂತೂ ತುಂಬಾ ಕಾಮಿಡಿ ಮಾಡ್ತಾನೆ. ಒಂಥರ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟು. ಕೆಲಸ ಮಾಡ್ತೀವಿ ಅನ್ನೋ ಸ್ಟ್ರೆಸ್ ಇರೋದಿಲ್ಲ. ನೋಡು ನವೀನ್, ನೀನು ನೋಡು ವೀಡಿಯೋಗೆ ನೀನು ಬರಬೇಕಲ್ಲ ಅಂತ ಹೇಳಿದ್ರೆ ಹುಡುಗ ಬಂದ್ಬಿಟ್ಟು ಅಕ್ಕ ನನಗೆ ತೆಗಿಬೇಡ ಸುಮ್ಮನಿರಕ್ಕ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಷ್ಟು ಎಲ್ಲ ತಿಂದಿದ್ದೆಲ್ಲ ಆಯಿತು. ಇನ್ನು ಸರಿ ಮಗುನ ನಿದ್ದೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಗುನ ನಿದ್ದೆ ಮಾಡಿಸ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳು ನಮ್ಮ ಹೆಣ್ಮಗಳು ಅವ್ರ ಮನೆಗೆ ಹೋಗಿದ್ದಾಳೆ. ಸೊ ಈ ಹುಡುಗಿ ನನಗೆ ಏಷಿತ ಬೇಕು ಅಂತ ಕೇಳ್ತಾ ಇದ್ದಾಳೆ. ಪಾಪ ಈ ಹುಡುಗಿ ಬಿಟ್ಟಿರೋದಿಲ್ಲ ನನ್ನ ದೊಡ್ಡ ಮಗಳಿಗೆ. ಸೊ ನೋಡಿ ಏಷಿತ ಬೇಕು ಅಂತ ಕೇಳ್ತಾ ಇದ್ದಾಳೆ. ಸರಿ ಈ ಹುಡುಗಿನ ನಿದ್ದೆ ಮಾಡಿಸ್ಬಿಟ್ಟು ಸ್ವಲ್ಪ ವರ್ಕಿತ್ತು ಮಾಡೋಣ ಅಂತ ಸರಿ ನಿದ್ದೆ ಮಾಡಿಸ್ದೆ. ನಂತರ ಬಂದುಬಿಟ್ಟು ಒಂದು ಪಾರ್ಸಲ್ ಬಂತು. ನಾನು ಮೀಶೋಲ್ಲಿ ಬಂದುಬಿಟ್ಟು ಒಂದು ಬುಕ್ ಮಾಡಿದ್ದೆ, ಪಾರ್ಸಲ್ ಬಂತು ನೋಡಿ. ಪಾರ್ಸಲ್ ಏನು ಅಂತ ತೋರಿಸ್ತೀನಿ. ನನಗಂತೂ ಪ್ರಾಮಿಸ್ ಫುಲ್ಲು ಶಾಕ್ ಆಯಿತು ಫ್ರೆಂಡ್ಸ್. ನನಗಂತೂ ಅಷ್ಟು ಚೆನ್ನಾಗಿ ಬಂದಿದೆ ಐಟಮ್ ಅಂತೂ. ಇದು ಬಂದುಬಿಟ್ಟು ಕಿಚನ್ಗೆ ಯೂಸ್ ಆಗೋ ಒಂದು ಐಟಮ್ ಅಂತಲೇ ಹೇಳ್ಬೋದು. ಬರೀ 200 ರೂಪೀಸ್ ಅಷ್ಟೇ ಇದು, ಬರೀ 200 ರೂಪೀಸು. ಅಲ್ಲಿ ಬಂದುಬಿಟ್ಟು ನನಗೆ
ಫೈನಾನ್ಸ್ ಹುಡುಗ ಇದ್ದಲ್ಲ, ಹುಡುಗ ಸರಿ ಅಂದ್ಬಿಟ್ಟು ಮಾತಾಡ್ಸಿದ್ದಾನೆ, ಕೀ ಇದೆ ಕೊಡಿ ಅಂತ. ಕೀ ಚೈನಲ್ಲಿ ಅಂಬೇಡ್ಕರ್ ಆಮೇಲೆ ಬುದ್ಧ ಹಾಕ್ಕೊಂಡಿದ್ದಾರೆ. ಸೊ ತೋರಿಸ್ತಾ ಇದ್ದರೆ, ಏನಕ್ಕ ಅದನ್ನು ತೋರಿಸ್ಬೇಕಾ ಅಂತ ಹೇಳ್ತಾ ಇದ್ದಾನೆ. ನೋಡಿ, ನನ್ನ ಮಗಳು ನಿದ್ದೆ ಮಾಡ್ತಾಳೆ ಅಂದ್ಕೊಂಡಿದ್ರೆ ನೆಮ್ಮದಿಯಾಗಿ ಬಂದುಬಿಟ್ಟು ಏನು ಮಮ್ಮಿ ಅದು ಅಂತ ಕೇಳ್ತಾ ಇದ್ದಾಳೆ. ಸರಿ, ಓಪನ್ ಮಾಡೋಣ ಏನು ಅಂತ ನೋಡಿದ್ರೆ, ಇದರಲ್ಲಿ ಬಂದುಬಿಟ್ಟು ಬಂದುಬಿಟ್ಟು ಒಗ್ಗರಣೆ ಹಾಕೋದಕ್ಕೆ, ಇನ್ನೊಂದು ಸೇಮ್ ಎರಡೂ ಅದೇ ಥರನೇ ಒಂದು ಪ್ಯಾನ್ ಟೈಪ್ ಒಂದು ಬಂದಿದೆ. ಗೈಸ್, ಭಾರ ಅಂತೂ ನನಗೆ ಫುಲ್ ಶಾಕ್ ಆಗೋಯ್ತು. ಮನೆಗೆ ಬಂದು ನಮ್ಮವ್ರಿಗೆ ತೋರಿಸಿದ್ರೆ ಇಷ್ಟು ಚೆನ್ನಾಗಿದೆಯಾ ಕ್ವಾಲಿಟಿ, 200 ಅಂದರೆ ತುಂಬಾ ಬೆಟರ್ ಅಂತಲೇ ಹೇಳಿದ್ರು ಅವರು. ಆದರೆ ಯೂಸ್ ಮಾಡಿದ ಮೇಲೆ ಹೇಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ನಾನು ನೋಡಿ, ಸಿಸರು ಕತ್ರಿ ಏನೂ ಇಲ್ದಿರ ನಾನೇ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ. ಮತ್ತು ರಿಟರ್ನ್ಗೆ ಅಂದರೆ ಅದು ರಿಟರ್ನ್ಗೆ ಹೋಗಬಾರ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಫುಲ್ಲು ಶಾಕ್ ಆಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ನೀವು ನೋಡಿ ಆರ್ಡ್ರ್ ಮಾಡ್ಕೊಳ್ಳಿ. ಎರಡು ಸೇರಿ 204 ರೂಪೀಸು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಲೈಕ್ ಆಯಿತು ಇದು. ಸೊ ಮಾಮೂಲಿಯಾಗಿ ತಗೋಬೇಕು ಅಂದ್ರೂ ಇದು ಒಂದು 180 200, ಕಡಿಮೆ ಅಂದ್ರೂ 150 ಕೊಡಲೇಬೇಕು ಗೈಸ್. ಇದಕ್ಕೆ ಭಾರ ಅಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇದೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಹುಡುಗರು ಬಂದುಬಿಟ್ಟು, ಏನು ಮೇಡಮ್ ಇಲ್ಲೇ ಮಾಡ್ತೀರಾ, ಇಲ್ಲೇ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಇದ್ರದ್ದು ರಿವ್ಯೂ ಮಾಡಲೇಬೇಕು ಅಂತ ನಾನು ವಿಡಿಯೋ ತೆಗಿತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಶಾಪ್ಸಿಯಲ್ಲಿ, ಮೀಶೋ ಅಲ್ಲಿ ಎಲ್ಲದರಲ್ಲೂ ಸಿಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐಟಮ್ಸ್ ಅಂತೂ ನಂಗೆ ಜಾಸ್ತಿನೇ ಇಷ್ಟ ಆಯಿತು. ಸೊ ಇಷ್ಟಾಗಿತ್ತು ಇವತ್ತಿನ ನನ್ನ ಲಾಗ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಮಿಸ್ ಮಾಡ್ದಿರ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡ್ದಿರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.